ಸಾಲದ ಮೇಲಿನ ಭದ್ರತೆಯ ವಿಮೆ ಪಾಲಿಸಿಯಿಂದ ಆರ್ಥಿಕ ಸದೃಢತೆ ಸಾಧ್ಯ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ನ ತಾಲೂಕು ಯೋಜನಾಧಿಕಾರಿ ಹರೀಶ್ ಹೇಳಿಕೆ. ಬಡ ಮಧ್ಯಮ ವರ್ಗದವರಿಗೆ ಆರ್ಥಿಕ ಸದೃಢತೆಗಾಗಿ ವಿವಿಧ ಸಂಘ ಸಂಸ್ಥೆಗಳು, ಬ್ಯಾಂಕ್ ಮತ್ತು ಇನ್ನಿತರ ಹಣಕಾಸು ವ್ಯವಹಾರಗಳ ಸಂಸ್ಥೆಗಳಲ್ಲಿ ಸಾಲ ಪಡೆಯುವುದು ಸರ್ವೇಸಾಮಾನ್ಯವಾಗಿದೆ. ಆ ಸಾಲದ ಮೇಲೆ ವಿಮಾ ಪಾಲಿಸಿ ಮತ್ತು ಪ್ರಗತಿ ರಕ್ಷಾ ಕವಚವನ್ನು ಮಾಡಿಸಿದರೆ ಅದರಿಂದ ಸಾಲ ಮಾಡಿದ ವ್ಯಕ್ತಿಯ ಮರಣ ನಂತರ ಅವರ ಕುಟುಂಬಸ್ಥರಿಗೆ ಸಾಲದ ಹೊರೆಯೂ ಕಡಿಮೆಯಾಗಿ ಪಾಲಿಸಿ ಹಣವು ಕೂಡ ಜಮೆಯಾಗುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಾಲ ಪಡೆಯುವ ವ್ಯಕ್ತಿಯೂ ಕೂಡ ಸಾಲದ ಮೇಲಿನ ವಿಮೆ ಪಾಲಿಸಿ ಮತ್ತು ಪ್ರಗತಿ ರಕ್ಷಾ ಕವಚವನ್ನು ಪಡೆಯಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಸಂಘದಿಂದ ಕೆಮ್ಮಣ್ಣನಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮಿ ಎಂಬುವವರು 3 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದು, ಅದರಲ್ಲಿ ಒಂದಷ್ಟು ಹಣವನ್ನು ಮರುಪಾವತಿ ಮಾಡಿದ್ದರು. ಅವರು ಅನಾರೋಗ್ಯದಿಂದ ಅಕಾಲಿಕ ಮರಣ ಹೊಂದಿದ ಬೆನ್ನಲ್ಲೇ ಅವರ ಕುಟುಂಬಸ್ಥರಿಗೆ ಇಂದು ಪ್ರಗತಿ ರಕ್ಷಾ ಕವಚದಿಂದ 1 ಲಕ್ಷ ರೂಪಾಯಿ ಮತ್ತು ಸಾಲದ ಮೇಲಿನ ಭದ್ರತೆಯ ವಿಮೆ ಪಾಲಿಸಿಯಿಂದ 1,20,000 ರೂಪಾಯಿ ಹಣ ಬಂದಿದ್ದು, ಅದರ ಜೊತೆಗೆ ಸಾಲವೂ ಕೂಡ ಮನ್ನಾ ಆಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಸಾಲದ ಮೇಲೆ ವಿಮೆ ಪಾಲಿಸಿ ಹಾಗೂ ಪ್ರಗತಿ ರಕ್ಷಾ ಕವಚವನ್ನು ಮಾಡಿಸುವುದರಿಂದ ಕುಟುಂಬಕ್ಕೆ ಹೊರೆಯಾಗುವುದಿಲ್ಲ ಎಂದು ಸಲಹೆಯನ್ನು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕೆಮ್ಮಣ್ಣನಹಳ್ಳಿ ಗ್ರಾಮದ ಆಂಜಿನಪ್ಪ ಎಂಬುವರು, ನಮ್ಮ ತಾಯಿಯವರು ಧರ್ಮಸ್ಥಳ ಸಂಘದಲ್ಲಿ ಸಾಲವನ್ನು ಪಡೆದಿದ್ದು, ಅವರ ಅನಾರೋಗ್ಯದಿಂದ ಮರಣ ಹೊಂದಿದ ಕಾರಣದಿಂದಾಗಿ ಪ್ರಗತಿ ರಕ್ಷಾ ಕವಚ ಮತ್ತು ಸಾಲದ ಮೇಲಿನ ವಿಮೆ ಪಾಲಿಸಿಯಿಂದ ಇಂದು ಸಾಲವೂ ಕೂಡ ಪಾವತಿಯಾಗಿದ್ದು, ನಮಗೆ ವಿಮಾ ಹಣ ಕೂಡ ಇಂದು ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಈ ರೀತಿಯಾಗಿ ಪಾಲಿಸಿ ಹಾಗೂ ಪ್ರಗತಿ ರಕ್ಷಾ ಕವಚವನ್ನು ಪಡೆಯುವುದರಿಂದ ಆರ್ಥಿಕವಾಗಿ ಕುಟುಂಬಕ್ಕೆ ಹೊರೆಯಾಗುವುದಿಲ್ಲ, ನಮಗೆ ಇದರಿಂದ ಅನುಕೂಲವಾಗಿದೆ ಎಂದರು. ನಮ್ಮ ಹೆಸರು ಆಂಜಿನಪ್ಪ ಅಂತ. ಪ್ರಗತಿ ಸಂಘದಲ್ಲಿ ನಮ್ಮ ಅಮ್ಮ ಲಕ್ಷ್ಮಮ್ಮ ಅಂತ ಪ್ರಗತಿ ಸಂಘದಲ್ಲಿದ್ದರು. ನಾವು 3 ಲಕ್ಷ ಲೋನ್ 2 ಲಕ್ಷ ಲೋನ್ ತೊಗೊಂಡಿದ್ವಿ. 1 ಲಕ್ಷ ಕಟ್ಟಿದ್ವಿ. ಇನ್ನು 1,20,000 ಕಟ್ಟಬೇಕಾಗಿತ್ತು. ನಮ್ಮಮ್ಮ ಡೆತ್ ಆಗಿದ್ದ ಕಾರಣ 1,20,000 ಮನ್ನಾ ಆಗಿದೆ. ಹಾರ್ಟ್ ಅಟ್ಯಾಕ್ ನಮ್ಮಮ್ಮ ಹಾರ್ಟ್ ಅಟ್ಯಾಕ್ ತೀರ್ಕೊಂಡ್ರು. 2 ಲಕ್ಷ ಲೋನ್ ತೊಗೊಂಡಿದ್ವಿ. ಅದರಲ್ಲಿ 1 ಲಕ್ಷ ತೀರಿಸಿದ್ವಿ. 1 ಲಕ್ಷ ತೀರಿಸಬೇಕಾಗಿತ್ತು, ಅದು ಮನ್ನಾ ಮಾಡಿದ್ದಾರೆ. ಮತ್ತು ಇನ್ಸೂರೆನ್ಸ್ ಅಂತ ಮಾಡಿಸಿದ್ವಿ. ಆ ಇನ್ಸೂರೆನ್ಸಿಂದ 1 ಲಕ್ಷ ಅಮೌಂಟು ನಮ್ಮ ಅಕೌಂಟ್ ಟ್ರಾನ್ಸ್ಫರ್ ಆಗಿದೆ. 2,20,000 ನಮ್ಮ ಅಕೌಂಟ್ ಡೆಬಿಟ್ ಆಗಿದೆ ಈಗ. ಅದಕ್ಕೆ ಇದನ್ನೆಲ್ಲ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ. ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತೊಗೊಂಡಿದ್ದಕ್ಕೆ ಬೇರೆ ಕಡೆ ತೊಗೊಂಡಿದ್ರೆ ಎಲ್ಲ ಸಾಲ ಕಟ್ಟಬೇಕಾಗಿತ್ತು. ಇಲ್ಲಿ ಸಾಲ ನಂದು 1 ಲಕ್ಷ ಸಾಲ ಇತ್ತು, ಆ ಸಾಲನೂ ಮನ್ನಾ ಮಾಡಿದ್ದಾರೆ. ಮತ್ತು ಅದ್ರ ಪರವಾಗಿ ಇನ್ಸೂರೆನ್ಸ್ ಅಂತ ಇನ್ನೂ 1 ಲಕ್ಷ ಇನ್ಸೂರೆನ್ಸು ಬಂದಿದೆ. ಸಂಸ್ಥೆಗೆ ಧರ್ಮಸ್ಥಳ ಸಂಘಕ್ಕೆ ನನ್ನಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಗಬಾಳ ಎ ಕಾರ್ಯಕ್ಷೇತ್ರದ ಪ್ರಗತಿ ಸ್ವಸಹಾಯ ಸಂಘದ ಲಕ್ಷ್ಮಮ್ಮನವರು ನಮ್ಮ ಕಳೆದ 10 ವರ್ಷಗಳಿಂದ ಸಂಘದ ಸದಸ್ಯರಾಗಿದ್ದರು. ಈ ವರ್ಷ ಮರಣ ಹೊಂದಿದ್ದಾರೆ. ಅವರು ಸಂಘದಲ್ಲಿರುವಾಗ 3 ಲಕ್ಷ ಪ್ರಗತಿ ನಿಧಿ ಪಡ್ಕೊಂಡು ಬಹಳ ಉತ್ತಮ ರೀತಿಯಲ್ಲಿ ವಾರದ ಕಂತನ್ನು ಕಟ್ತಾ ಅಭಿವೃದ್ಧಿ ಆಗುವ ಸಂದರ್ಭದಲ್ಲಿ ದೈವರಾಗಿದ್ದಾರೆ. ನಾವು ಪ್ರತಿಯೊಂದು ಸ್ವಸಹಾಯ ಸಂಘದ ಸದಸ್ಯರು ಸಾಲ ಪಡೆಯುವ ಸಂದರ್ಭ ಅವರ ಭದ್ರತೆಗೋಸ್ಕರ LIC ಪಾಲಿಸಿ ಹಾಗೂ ಪ್ರಗತಿ ರಕ್ಷಾ ಕವಚ ಅನ್ನುವಂಥ 2 ಇನ್ಸೂರೆನ್ಸ್ ಪಾಲಿಸಿಗಳನ್ನು ಮಾಡಿಕೊಡ್ತೇವೆ. ಕಾರಣ ಇಷ್ಟೇ, ಮನುಷ್ಯನ ಜೀವನ ಹೇಗಿರುತ್ತೋ ಗೊತ್ತಿಲ್ಲ. ಆದರೆ ಆಕಸ್ಮಿಕ ದುರ್ಘಟನೆಗಳಾದಾಗ ಅವರ ಬೆನ್ನ ಹಿಂದೆ ಒಂದು ವಿಮೆ ಅಥವಾ ಭದ್ರತೆ ಬೇಕನ್ನುವ ದೃಷ್ಟಿಯಿಂದ ಇದನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಲಕ್ಷ್ಮಮ್ಮ ಅವರ ಮರಣ ಹೊಂದುವ ಸಂದರ್ಭ ಅವ್ರದ್ದು 1,20,000 ರೂಪಾಯಿ ಬಾಕಿ ಇತ್ತು. ಆ 1,20,000 ರೂಪಾಯಿ ಸಂಪೂರ್ಣ ವಿಮಾ ಕಂಪನಿ ತುಂಬಿಕೊಟ್ಟಿದೆ, ಮನ್ನಾ ಆಗಿದೆ. ಜೊತೆಗೆ ಅವರು 1 ಲಕ್ಷದ ಮೈಕ್ರೋ ಬಚತ್ ಪಾಲಿಸಿಯನ್ನು ಕೂಡ ಮಾಡಿದರು. ಸಾಲಕ್ಕೆ ಭದ್ರತೆ ಇಟ್ಕೊಂಡಿದ್ರು ಮತ್ತು ಅವರ ಭದ್ರತೆಗಾಗಿ ಕೂಡ ಮಾಡ್ಕೊಂಡಿದ್ರು. ಅದರ 1 ಲಕ್ಷ, ಹೀಗೆ 2,20,000 ರೂಪಾಯಿ ಅವರ ನಾಮಿನಿ ಅವರಿಗೆ ಇವತ್ತು ಬಂದಿದೆ. ಅದರ ಮಂಜೂರಾತಿ ಪತ್ರವನ್ನು ಇವತ್ತು ನಮ್ಮೆಲ್ಲ ಜನಜಾಗೃತಿ ವೇದಿಕೆಯವರ ಮುಖಾಂತರ, ಪಂಚಾಯತ್ನವರ ಮುಖಾಂತರ, ಊರಿನ ಹಿರಿಯರ ಮುಖಾಂತರ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಮುಂದಕ್ಕೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅದನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಳ್ಳಿ ಅಂತೇಳಿ ದೇವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀ ಮಂಜುನಾಥಾಯ ನಮಃ. ಇದೇ ಕೆಮ್ಮಣ್ಣನಹಳ್ಳಿ ಗ್ರಾಮದಲ್ಲಿ ವಾತ್ಸಲ್ಯ ಎಂಬ ಮನೆಯನ್ನು ತಿಮ್ಮಕ್ಕ ಎಂಬುವವರಿಗೆ ಧರ್ಮಸ್ಥಳ ಸಂಘದಿಂದ ಹಾಗೂ ಎಲ್ಲರ ಸಹಕಾರದಿಂದ, ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಅನಾವರಣ ಮಾಡಿದ್ದಾರೆ. ಆಮೇಲೆ ಎಲ್ಲ ಧರ್ಮಸ್ಥಳ ಸಂಘಕ್ಕೆ ಧನ್ಯವಾದಗಳು. ಹಾಗೂ ಏನು ಈಗ ಅವರು ಏನು ತೊಗೊಂಡಿರ್ತಾರೆ ಇನ್ಶೂರೆನ್ಸು, ಇಲ್ಲ ತಿಂಗಳ 1 ಲಕ್ಷ ಆ ಥರ ಏನಾದರೂ ತೊಗೊಂಡಿರ್ತಾರೆ, ಅದಕ್ಕೆ ಯಾವುದೇ ಥರದ ಬಡ್ಡಿ ಬ್ಯಾಂಕಲ್ಲಾದರೆ ಜಾಸ್ತಿ ಇರುತ್ತೆ. ಇಲ್ಲಾದರೆ ಇವರು ಆರಾಮಾಗಿ ಮನೆಯಲ್ಲಿ ವಾರಕ್ಕೊಂದ್ಸರಿ ಕಟ್ಕೊಂಡು ಹೋಗ್ಬೋದು. ಆದರೆ ಯಾವುದೇ ಸಮಸ್ಯೆ ಇರಲ್ಲ. ಮತ್ತು ನಮ್ಮ ಕಷ್ಟಕ್ಕೆ ಬೇಗ ಸ್ಪಂದಿಸ್ತಾರೆ ಇವರು. ನಾವು ಯಾವಾಗ ಬೇಕು ಕೇಳಿದ್ರೂ ಇಲ್ಲ ಅನ್ನಲ್ಲ. ಬ್ಯಾಂಕಲ್ಲಾದರೆ ಅಲಿಸ್ತಾರೆ. ಆದ್ದರಿಂದ ಇದೆಲ್ಲ ಅನುಕೂಲ ಪಡ್ಕೊಬೇಕು. ಮತ್ತು ಇವ್ರಿಗೆ ಇನ್ಶೂರೆನ್ಸ್ ಬಂದಿರೋದು
ಆ ಧರ್ಮಸ್ಥಳ ಸಂಘದಿಂದ ಆಮೇಲೆ ಎಲ್ಲರ ಸಹಕಾರದಿಂದ ಧನ್ಯವಾದಗಳನ್ನು ಹೇಳ್ತೀನಿ.